ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ವಂದನೆಗಳು. ಪರಮ ಸ್ನೇಹ ಸಂಯುಕ್ತ ಯಥಾರ್ಥ ಜ್ಞಾನದೋ ಭವೇತ್ ಸಾ ಭಕ್ತಿರಿತಿ ವಿಜ್ಞೇಯ ಸಾಧನಂ ಭೋಗ ಮೋಕ್ಷಯೋ ಎಂಬುದಾಗಿ ಆರ್ಷವಾಕ್ಯ. ಭಕ್ತಿ ಅಂತ ಹೇಳಿದ್ರೆ ಏನು? ಪರಮ ಸ್ನೇಹ ಸಂಯುಕ್ತ ಯಥಾರ್ಥ ಜ್ಞಾನದೋ ಭವೇತ್. ಗಾಢವಾದಂತಹ ಪ್ರೀತಿ. ಎಂತಹ ಪ್ರೀತಿ? ಯಥಾರ್ಥ ಜ್ಞಾನದೋ ಭವೇತ್. ಯಥಾರ್ಥ ಜ್ಞಾನದ ಜೊತೆಗೆ ಉಳ್ಳಂತಹ ಪ್ರೀತಿ. ಹೀಗಿದ್ರೆ ಏನಾಗ್ತದೆ? ಸಾ ಭಕ್ತಿ ರೀತಿ ವಿಜ್ಞೇಯ. ಅದನ್ನು ಭಕ್ತಿ ಅಂತ ಕರೀತಾರೆ. ನಾನು ಯಾಕೆ ಈ ವಿಷಯವನ್ನು ಇವತ್ತು ಹೇಳ್ತಾ ಇದ್ದೇನೆ ಕೇಳಿದ್ರೆ, ಇವತ್ತು ಸರ್ವೇ ಸಾಮಾನ್ಯವಾಗಿ ನಮ್ಮ ಆಚರಣೆಗಳೆಲ್ಲ ಎರಡು ರೀತಿಯಲ್ಲಿ, ಸಾಮಾನ್ಯ ಎಲ್ಲರಲ್ಲೂ ಅಂತ ಹೇಳುವುದಿಲ್ಲ, ಕೆಲವರಲ್ಲಿ ಹೆಚ್ಚಾಗಿ ಎರಡು ರೀತಿಯಲ್ಲಿ ನಮ್ಮ ಧರ್ಮ ಕರ್ಮಗಳು ನಡೀತಾ ಇದ್ದಾವೆ. ಒಂದು ಭಯದಿಂದ, ಮತ್ತೊಂದು ಆಡಂಬರದಿಂದ. ಆಡಂಬರದಿಂದ ಅಂತ ಹೇಳಿದ್ರೆ ಹೆಚ್ಚು ಹಣ ಖರ್ಚು ಮಾಡಿ ವಿಜೃಂಭಣೆಯಿಂದ ಆಗಬೇಕೆಂಬ ಅಪೇಕ್ಷೆಯಿಂದ ಮಾಡುವುದು, ಅದು ಒಂದೇ ಅಲ್ಲ. ಅಲ್ಲಿಯೂ ಎರಡು ರೀತಿ ಇದೆ. ಅವ ಮಾಡಿದ್ದಾನೆ, ನಾನೂ ಮಾಡಬೇಕು, ಇದು ಒಂದು ರೀತಿಯ ಆಡಂಬರ. ಅವ ಯಾವ ರೀತಿ ಮಾಡಿದ್ದಾನೋ ಅದಕ್ಕಿಂತ ಹೆಚ್ಚು ವಿಜೃಂಭಣೆಯಲ್ಲಿ ನಾನು ಮಾಡಬೇಕು, ಇದು ಎರಡನೇ ರೀತಿಯ ಆಡಂಬರ. ಮತ್ತೊಂದು ಪ್ರತ್ಯೇಕವಾದಂತಹ ಒಂದು ಮಜಲಿದೆ, ಅದು ಭಯದಿಂದ ಮಾಡತಕ್ಕಂತಹ. ಈ ಮೂರು ರೀತಿಯಲ್ಲಿ ಇವತ್ತಿನ ನಮ್ಮ ಧರ್ಮ ಕರ್ಮಗಳು ನಡೀತಾ ಇರತಕ್ಕಂತಹದ್ದು. ಅದು ಯಾವುದೂ ಆಗಿರಬಹುದು. ಅದರಲ್ಲಿ ಪ್ರಧಾನವಾಗಿ ನಾನು ಇವತ್ತು ಹೇಳಲಿಕ್ಕೆ ಹೊರಟಿರತಕ್ಕಂತಹ ವಿಷಯ ಭಯದಿಂದ ಮಾಡತಕ್ಕಂತಹ ಕ್ರಿಯೆಗಳು. ಭಗವಂತನನ್ನು, ದೇವರನ್ನು ಪೂಜಿಸುವುದಾಗಲಿ ಆರಾಧಿಸುವುದು ಯಾವತ್ತೂ ಕೂಡ ಭಯದಿಂದ ಆಗಲೇಬಾರದು, ಪ್ರೀತಿಯಿಂದ ಆಗಬೇಕು. ಭಗವಂತನಿಗೂ ನಮ್ಮ ಮಧ್ಯದಲ್ಲಿಯೂ ಪರಮ ಸ್ನೇಹ. ಭಕ್ತಿ ಅಂತ ಹೇಳಿದ್ರೆ ಏನು? ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಸ್ನೇಹವೇ ಭಕ್ತಿ, ಅಗಾಧವಾದ ಪ್ರೀತಿ. ಹೇಗೆ ಲೋಕದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಿಟ್ಟು, ಅದು ಹುಡುಗ ಆಗಲಿ ಹುಡುಗಿಯಾಗಲಿ ಯಾರೇ ಆಗಲಿ, ಆ ವ್ಯಕ್ತಿಯನ್ನು ಬಿಟ್ಟು ನಾವು ಒಂದು ಕ್ಷಣ ಕಾಲವೂ ಇರಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ದಿವಸದಲ್ಲಿ ಒಂದು ಬಾರಿಯಾದರೂ ಆ ವ್ಯಕ್ತಿಯನ್ನು ಕಾಣಬೇಕು, ಮಾತನಾಡಬೇಕು, ಸಮೀಪಿಸಬೇಕು ಎಂಬಂತಹ ಅಪೇಕ್ಷೆಗಳು ಯಾವ ರೀತಿಯಲ್ಲಿ ಇರ್ತದೋ, ಆ ರೀತಿಯ ಪ್ರೀತಿಗೆ, ಅಪೇಕ್ಷೆಗೆ ಆ ವ್ಯಕ್ತಿಯಲ್ಲಿರತಕ್ಕಂತಹ ಯಾವುದೋ ಗುಣಗಳು ಮುಖ್ಯ ಕಾರಣವಾಗುತ್ತಾವೋ, ಅದೇ ರೀತಿಯ ಪ್ರೀತಿ, ಅದೇ ರೀತಿಯ ಆಕರ್ಷಣೆ ನಮಗೆ ಭಗವಂತನಲ್ಲಿ ಇರಬೇಕು. ಹೊರತಾಗಿ ನಾನು ಈ ಬಾರಿ ಪೂಜೆ ಮಾಡದೇ ಹೋದ್ರೆ ನನಗೆ ದೋಷ ಬರ್ತದೆ, ನಾನಿವತ್ತು ಅಲ್ಲಿಗೆ ಹೋಗದೆ ಆ ಪೂಜೆಯಲ್ಲಿ ಭಾಗಿಯಾಗದೇ ಹೋದ್ರೆ ನನಗೆ ದೋಷ ಬರ್ತದೆ, ನಾನು ದೇವರನ್ನು ಪೂಜಿಸದೇ ಹೋದ್ರೆ ನಾನು ಯಾವುದೋ ದೊಡ್ಡ ಸಂಕಷ್ಟಕ್ಕೆ ಸಿಲುಗುತ್ತೇನೆ, ಈ ರೀತಿಯ ಭಾವನೆಗಳಿಂದ ನಾವು ದೇವರನ್ನು ಪೂಜಿಸಿದ್ರೆ ಅದು ಭಯದಿಂದ ಉಂಟಾದಂತಹ ಕ್ರಿಯೆ ಆಯಿತೇ ಹೊರತು ಭಕ್ತಿಯಿಂದ ಉಂಟಾದಂತಹ ಕ್ರಿಯೆ ಅಂತ ಕರೆಸಿಕೊಳ್ಳುವುದಿಲ್ಲ. ನಮ್ಮ ಆರಾಧನೆ, ಧರ್ಮ ಕರ್ಮಗಳು, ಪೂಜೆ ಪುನಸ್ಕಾರಗಳು, ಸೇವಾದಿಗಳು ಭಗವಂತನಿಗೆ ಸಲ್ಲುವಾಗ ಅದು ಪ್ರೇಮಪೂರ್ವಕವಾಗಿ ಸಂದರೆ ಮಾತ್ರ ಅದು ಭಕ್ತಿಯಿಂದ ಕೊಟ್ಟಂತಹ ಸೇವೆ. ಯಾರು ಅಗಾಧವಾಗಿ ಭಗವಂತನನ್ನು ಪ್ರೀತಿಸಿಕೊಂಡು ಧರ್ಮ ಕರ್ಮಗಳನ್ನು ಮಾಡ್ತಾನೋ ಅವನು ನಿಜವಾದ ಭಕ್ತ ಎಂಬುದಾಗಿ ಕರೆಸಿಕೊಳ್ತಾನೆಯೇ ವಿನಃ ಆಡಂಬರಕ್ಕೋಸ್ಕರವೋ ವಿಜೃಂಭಣೆಗೋಸ್ಕರವೋ ಅಥವಾ ಭಯದಿಂದಲೋ ಯಾವುದೋ ದೋಷ ನನ್ನನ್ನು ಬಾಧಿಸಿಯಿತು, ಯಾವುದೋ ತೊಂದರೆಗೆ ನಾನು ಸಿಲುಕಿಕೊಂಡೇನು ಎಂಬ ಭಾವದಿಂದ ನಾವು ದೇವತೆಗಳ ಆರಾಧನೆಯನ್ನು ಮಾಡಿದ್ರೆ ಪರಿಪೂರ್ಣವಾದಂತಹ ಫಲ ನಮಗೆ ಸಿಗುವುದಿಲ್ಲ. ಯಾಕೆ ನಾನು ಪರಿಪೂರ್ಣವಾದಂತಹ ಫಲ ಸಿಗುವುದಿಲ್ಲ ಅಂತ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಫಲ ಸಿಕ್ಕಿಯೇ ಸಿಗ್ತದೆ. ಕುತಂಚ ದತ್ತಂತ ತಥೈವ ತಿಷ್ಠತಿ. ಯಾವತ್ತೂ ಕೂಡ ಧರ್ಮ ಕರ್ಮಗಳಿಗೆ ವಿನಿಯೋಗಿಸಿದ ಶ್ರಮ, ಅದು ಸಂಪತ್ತೇ ಆಗಿರಲಿ ದೈಹಿಕ ಶ್ರಮವೇ ಆಗಿರಲಿ, ಅದು ವ್ಯರ್ಥ ಅಂತ ಆಗುವುದಿಲ್ಲ, ಫಲ ಸಿಕ್ಕಿಯೇ ಸಿಗ್ತದೆ. ಆದರೆ ಪರಿಪೂರ್ಣವಾದಂತಹ ಶಾಶ್ವತವಾದಂತಹ ಫಲ ಸಿಗಬೇಕು ಅಂತಾದ್ರೆ ಭಕ್ತಿಪೂರ್ವಕವಾಗಿ ಸಮರ್ಪಿಸಿದರೆ ಮಾತ್ರ ಯಥಾರ್ಥವಾದ ಫಲ ಸಿಗ್ತದೆ. ಭಕ್ತಿ ಅಂತ ಹೇಳಿದ್ರೆ ಏನು? ಮೊದಲೇ ಹೇಳಿದೆ, ಯಥಾರ್ಥ ಜ್ಞಾನತೋ ಭವೇತ್. ಇವತ್ತು ಲೋಕದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಗತಾನುಗತಿಕೋಲು, ಸಾಮಾನ್ಯವಾಗಿ ಎಲ್ಲರೂ ಅಂತ ನಾನು ಹೇಳುವುದಿಲ್ಲ, ಆದರೆ ಸಾಮಾನ್ಯವಾಗಿ ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ
ಗಂಗಾ ಸೈಕತ ಲಿಂಗೇನ ಗತಮ್ಮೆ ತಾಮ್ರಭಾಜನಂ ಎಂಬುದಾಗಿ ಒಂದು ಕಥೆ ಇದೆ. ಆ ಕಥೆಯ ಬಗ್ಗೆ ಮುಂದಿನ ಭಾಗದಲ್ಲಿ ಯಾವತ್ತಾದ್ರೂ ವಿಮರ್ಶಿಸೋಣ. ಅಂಟು ಒಟ್ಟು ತಾತ್ಪರ್ಯ, ಅವ ಮಾಡಿದ ನಾನು ಮಾಡಬೇಕು, ಅವ ವಿಜೃಂಭಣೆಯಿಂದ ಮಾಡಿದ ಅವರಿಂದ ದುಪ್ಪಟ್ಟು ವಿಜೃಂಭಣೆಯಲ್ಲಿ ನಾನು ಮಾಡಬೇಕು ಎಂಬ ಉದ್ದೇಶದಿಂದ ದೇವರ ಆರಾಧನೆ, ಪೂಜೆ ಪುನಸ್ಕಾರಗಳನ್ನು ಮಾಡುವುದು. ಅಥವಾ ನಾನು ಮಾಡದೇ ಹೋದ್ರೆ, ಈ ಪೂಜೆಯನ್ನು, ಈ ಕರ್ಮವನ್ನು, ಈ ಕ್ರಿಯೆಯನ್ನು ಆಚರಿಸದೇ ಹೋದ್ರೆ ಎಲ್ಲಿ ನನಗೆ ದೋಷ ಬರುತ್ತದೋ, ಎಲ್ಲಿ ನಾನು ಸಂಕಷ್ಟಕ್ಕೆ ಗುರಿಯಾಗುತ್ತೇನೋ, ಇಲ್ಲ ನನಗೆ ಅಂತಹ ಸಂಕಷ್ಟ ಬೇಡ, ನನಗೆ ಆ ದೋಷಗಳು ಬೇಡ ಎಂಬ ಭಾವದಿಂದ, ಭಯದಿಂದ ಕೊಡತಕ್ಕಂತಹ ಸೇವೆ ಪೂಜಾದಿಗಳು ಇದುವೇ ಲೋಕದಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾ ಇದೆ. ಇದು ಖಂಡಿತ ತಪ್ಪು. ನಾವು ಭಗವಂತನನ್ನು ಪ್ರೀತಿಸಬೇಕು. ಎಂತಹ ಪ್ರೀತಿ? ಜ್ಞಾನಪೂರ್ವಕವಾದ ಪ್ರೀತಿ ನಮ್ಮಲ್ಲಿ ಹುಟ್ಟಿದರೆ ಅದು ನಿಜವಾದ ಭಕ್ತಿಯಿಂದ ಕರೆಸಿಕೊಳ್ಳುತ್ತದೆ. ಇವತ್ತು ಏನಾಗಿದೆ, ನಾವು ಭಯ ಎಂಬಂತಹ ಭಯದಿಂದ ನಡೆಯುವ ಕ್ರಿಯೆಗಳಿಗೆ ಭಕ್ತಿ ಎಂಬ ಹುದಿಕೆಯನ್ನು ಹೊದ್ದುಕೊಂಡಿದ್ದೇವೆ. ಅವರಿಗೆ ಬಹಳ ಭಕ್ತಿಯಿಂದ ಪೂಜೆ ಮಾಡುತ್ತಾರೆ. ಅದರ ಒಳಗಿಂದ ನಾನು ಪೂಜೆ ಮಾಡದೇ ಹೋದರೆ ನನಗೆ ಆಪತ್ತು ಉಂಟಾಗಬಹುದು ಎಂಬ ಕಾರಣದಿಂದ ಪೂಜೆ, ಈ ರೀತಿಯಿಂದ ಮಾಡಿದರೆ ಅದು ಭಕ್ತಿ ಅಂತ ಕರೆಸಿಕೊಳ್ಳುವುದಿಲ್ಲ, ಕೇವಲ ಭಯ ಅಂತ ಕರೆಸಿಕೊಳ್ಳುತ್ತದೆ. ವಸ್ತುತಸ್ತು ಭಯದಿಂದ ಭಕ್ತಿ ಹುಟ್ಟಬಾರದು. ಪ್ರೀತಿ, ಭಕ್ತಿ ಅಂತ ಹೇಳಿದರೆ ಪ್ರೇಮ, ಶಾಶ್ವತವಾದಂತಹ ಪ್ರೀತಿ, ಗಾಢವಾದ ಪ್ರೀತಿ, ಜ್ಞಾನಪೂರ್ವಕವಾದಂತಹ ಪ್ರೀತಿಯಿಂದ ನಾವು ಭಗವಂತನನ್ನು ಆರಾಧಿಸಬೇಕು, ಧರ್ಮ ಕರ್ಮಗಳಲ್ಲಿ ತೊಡಗಿಕೊಳ್ಳಬೇಕು. ಅದೇ ನಿಟ್ಟಿನಲ್ಲಿ ಸಮಾಜದ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಕೂಡ ಭಗವಂತನನ್ನು ಕಂಡು, ಭಗವಂತನ ಅಸ್ತಿತ್ವವನ್ನು ಕಂಡು ಸಮಾಜವನ್ನು ಪ್ರೀತಿಸಬೇಕು. ಇದು ಭಕ್ತಿಯ ನೈಜ ಅಂತರಂಗ ಅಂತ ಹೇಳುತ್ತಾ ಇವತ್ತಿನ ಸಂವಾದವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.